ಒಂದು 50 ಜನ ಮಾತಾಡ್ತಾರೆ. 50 ಜನದ ಉತ್ತರನ ಕೊಡಕ್ಕಾಗಲ್ಲ. ನಾನು ಮಾತಾಡಿದ್ಕೆ ಒಬ್ಬರು ಕೊಡ್ತಾರೆ ಅಷ್ಟೇ CM ಅವರು. ಉಳಿದಂತ ಸದಸ್ಯರಿಗೆ ಏನು ಕೊಡಲ್ಲ, ಹೆಸರು ಓದ್ತಾರೆ ಅಷ್ಟೇ. ಅದರಿಂದ 69 ಮಹತ್ವ 60 ಮಹತ್ವ ಇರೋದ್ರಿಂದನೇ ರೂಲ್ಸ್ ಬುಕ್ ಅಲ್ಲಿ ಇರೋದದು. ರೂಲ್ಸ್ ಬುಕ್ ಅಲ್ಲಿ ಯಾಕೆ ತೋರಿಸಿದ್ದಾರೆ ಅಂದ್ರೆ ಇದ್ರ ಮಹತ್ವ ಇದೆ ಅಂತ ತೋರಿಸಿದ್ದಾರೆ. ಆ ಮಹತ್ವ ಎತ್ತಿಡಿಯಕ್ಕೆ ನಾನು ನಿಮಗೆ ಕೊಟ್ಟಿದ್ದೀನಿ. ಅದಕ್ಕೆ ಒಂದು 5 ನಿಮಿಷ ಮಾತಾಡ್ತೀನಿ. ಅದಾದ್ಮೇಲೆ ನೀವು ಯಾವ ಕನ್ವರ್ಟ್ ಮಾಡಿ ಇಲ್ಲ 16 ಕೊಟ್ರೆ ನಮ್ಗೆ ಬಹಳ ಉಪಯೋಗ ಆಗ್ತೈತೆ. ಅವ್ರನ್ನೆಲ್ಲ ವೋಟಿಂಗ್ ಎಲ್ಲ ಹಾಕ್ಸ್ಬೋದು. ಬಹಳ ಜನ ಬೇಜಾರಾಗಿದ್ದಾರೆ, ಬಡ್ಜೆಟ್ ಅಲ್ಲಿ ಬೇಜಾರಾಗಿದ್ದಾರೆ. ನಮ್ ಕಡೆ ಒಂದು 50-60 ಜನ ಬರ್ಬೋದನ ವೋಟ್ ಹಾಕಿ. ನಾವೇನ ಗೆದ್ಬಿಟ್ರೆ ನಮ್ದೇ ಸರ್ಕಾರ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಚಾನ್ಸ್ ಟ್ರೈ ಮಾಡೋಣ. ಟ್ರೈ ಮಾಡೋದಕ್ಕೆ ಬಿಬಿಎಂಪಿ ಬಿಟ್ಟದಲ್ಲಿ ಎಲ್ಲಿಗೆ ಹೋಗೋದು ಬೇಡ. ಒಂದು ಇಲ್ಲ, ಎಲ್ಲೂ ಹೋಗಲ್ಲ. 60 ಆ ನಿರ್ದಿಷ್ಟ ವಿಚಾರ ಸಂಬಂಧಪಟ್ಟ ಹಾಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಕೊಡಬಹುದು. ಇದು ಆ ವ್ಯಾಪ್ತಿಯಲ್ಲಿ ಇವತ್ತು ಬರದಿದ್ದ ಕಾರಣ ನಾವು ಯಾವ ಕನ್ವರ್ಟ್ ಮಾಡ್ತಾ ಇರೋದು. ನಾನು ಗೆದ್ದನ್ನು ಮಾಡೋದು ಡೈರೆಕ್ಟ್ 69 ಕೇಳಿದ್ರೆ ಈಸಿ ಆಗ್ತದೆ. ಮುಂದೆ ಸರಿ ನಿಮ್ಗೆ ಕೂಡ ಗೊತ್ತಿದೆ 60 ಇದ್ದದನ್ನು ಅಲ್ಲಿ ಆಕ್ಚುಲಿ ಕನ್ವರ್ಟ್ ಮಾಡ್ಲಿಕ್ಕೆ ಇಲ್ಲ 69ಗೆ. ಮತ್ತೆ ಯಾಕೆ ಚರ್ಚೆಗೆ ಅವಕಾಶ ಸಿಕ್ಲಿ ಅಂತ ಹೇಳಿ ಮಾಡೋದು. ಅದಕ್ಕೆ ನೀವು 69 ತಗೊಳ್ಳಿ, ಚರ್ಚೆಗೆ ಅವಕಾಶ ಕೊಡುವ. ನಾನು 5 ನಿಮಿಷ ಹೇಳಿದ್ರೆ ಏನೋ ಸಮಯ ಆಯ್ತದ. ಈಗ ನೀವು ಮಧ್ಯಾಹ್ನ ಮುಂದೆ ಹಾಕಿ ಬೇಜಾರು ಮಾಡ್ಕೊಂಡು ಇಳಿದು ಸೀದಾ ಹೊಟ್ಟೌಟ್ರಿ. ಅವಾಗ 2 ಅವರ್ 3 ಅವರ್ ಹೋಯ್ತು. ನಾನು 5 ನಿಮಿಷ 2 ಅವರಲ್ಲಿ 5 ನಿಮಿಷ ಕೇಳ್ತಾ ಇದ್ದೀನಿ ಅಷ್ಟೇ. ಬೇಜಾರಂತ ಅಲ್ಲ, 1 ಸೆಕೆಂಡ್. ವಿಷಯ ಏನು ಅನ್ನೋದನ್ನ ಮಾನ್ಯ ಗೌರವಾನ್ವಿತ ಸದಸ್ಯರ ಗಮನಕ್ಕೆ ಬರಲಿ ಅಂತ ಬರಲಿ. ತಯಾರಾಗಬೇಕಲ್ಲ ಸರ್ಕಾರ. ನನಗೆ ಬೇಸರ ಆಗಿದೆ ಅಂತ ಹೇಳಿದ್ರೆ ನನಗೇನು ಕೂಡ ಬೇಸರ ಆಗ್ಲಿಲ್ಲ. ನಾನು ನಮಗ್ ಬೇಸರ ಆಯ್ತಾ? ರಾಜ್ಯಕ್ಕೆ ಸೇರುವಾಗಲೇ ನಾನು ಕೋಪ ಮತ್ತು ಬೇಸರದ ನರವನ್ನು ಕಟ್ಟು ಮಾಡಿ ಪಾಲಿಟಿಕ್ಸ್ ಗೆ ಬಂದದ್ದು ಇಲ್ಲ. ಆದ್ರೆ ನಿಮ್ಗೆ ಗೌರವ ಉಳಿಸ್ಬೇಕಂತ ಹೇಳಿ ಸದನ ಗೌರವ ಉಳಿಸ್ಬೇಕು. ಒಂದು 50 ಜನ ಮಾತಾಡ್ತಾರೆ. 50 ಜನದ ಉತ್ತರನ ಕೊಡಕ್ಕಾಗಲ್ಲ. ನಾನು ಮಾತಾಡಿದ್ಕೆ ಒಬ್ಬರು ಕೊಡ್ತಾರೆ ಅಷ್ಟೇ CM ಅವರು. ಉಳಿದಂತ ಸದಸ್ಯರಿಗೆ ಏನು ಕೊಡಲ್ಲ, ಹೆಸರು ಓದ್ತಾರೆ ಅಷ್ಟೇ. ಅದರಿಂದ 69 ಮಹತ್ವ 60 ಮಹತ್ವ ಇರೋದ್ರಿಂದನೇ ರೂಲ್ಸ್ ಬುಕ್ ಅಲ್ಲಿ ಇರೋದದು. ರೂಲ್ಸ್ ಬುಕ್ ಅಲ್ಲಿ ಯಾಕೆ ತೋರಿಸಿದ್ದಾರೆ ಅಂದ್ರೆ ಇದ್ರ ಮಹತ್ವ ಇದೆ ಅಂತ ತೋರಿಸಿದ್ದಾರೆ. ಆ ಮಹತ್ವ ಎತ್ತಿಡಿಯಕ್ಕೆ ನಾನು ನಿಮಗೆ ಕೊಟ್ಟಿದ್ದೀನಿ. ಅದಕ್ಕೆ ಒಂದು 5 ನಿಮಿಷ ಮಾತಾಡ್ತೀನಿ. ಅದಾದ್ಮೇಲೆ ನೀವು ಯಾವ ಕನ್ವರ್ಟ್ ಮಾಡಿ ಇಲ್ಲ 16 ಕೊಟ್ರೆ ನಮ್ಗೆ ಬಹಳ ಉಪಯೋಗ ಆಗ್ತೈತೆ. ಅವ್ರನ್ನೆಲ್ಲ ವೋಟಿಂಗ್ ಎಲ್ಲ ಹಾಕ್ಸ್ಬೋದು. ಬಹಳ ಜನ ಬೇಜಾರಾಗಿದ್ದಾರೆ, ಬಡ್ಜೆಟ್ ಅಲ್ಲಿ ಬೇಜಾರಾಗಿದ್ದಾರೆ. ನಮ್ ಕಡೆ ಒಂದು 50-60 ಜನ ಬರ್ಬೋದನ ವೋಟ್ ಹಾಕಿ. ನಾವೇನ ಗೆದ್ಬಿಟ್ರೆ ನಮ್ದೇ ಸರ್ಕಾರ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಚಾನ್ಸ್ ಟ್ರೈ ಮಾಡೋಣ. ಟ್ರೈ ಮಾಡೋದಕ್ಕೆ ಬಿಬಿಎಂಪಿ ಬಿಟ್ಟದಲ್ಲಿ ಎಲ್ಲಿಗೆ ಹೋಗೋದು ಬೇಡ. ಒಂದು ಇಲ್ಲ, ಎಲ್ಲೂ ಹೋಗಲ್ಲ. 60 ಆ ನಿರ್ದಿಷ್ಟ ವಿಚಾರ ಸಂಬಂಧಪಟ್ಟ ಹಾಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಕೊಡಬಹುದು. ಇದು ಆ ವ್ಯಾಪ್ತಿಯಲ್ಲಿ ಇವತ್ತು ಬರದಿದ್ದ ಕಾರಣ ನಾವು ಯಾವ ಕನ್ವರ್ಟ್ ಮಾಡ್ತಾ ಇರೋದು. ನಾನು ಗೆದ್ದನ್ನು ಮಾಡೋದು ಡೈರೆಕ್ಟ್ 69 ಕೇಳಿದ್ರೆ ಈಸಿ ಆಗ್ತದೆ. ಮುಂದೆ ಸರಿ ನಿಮ್ಗೆ ಕೂಡ ಗೊತ್ತಿದೆ 60 ಇದ್ದದನ್ನು ಅಲ್ಲಿ ಆಕ್ಚುಲಿ ಕನ್ವರ್ಟ್ ಮಾಡ್ಲಿಕ್ಕೆ ಇಲ್ಲ 69ಗೆ. ಮತ್ತೆ ಯಾಕೆ ಚರ್ಚೆಗೆ ಅವಕಾಶ ಸಿಕ್ಲಿ ಅಂತ ಹೇಳಿ ಮಾಡೋದು. ಅದಕ್ಕೆ ನೀವು 69 ತಗೊಳ್ಳಿ, ಚರ್ಚೆಗೆ ಅವಕಾಶ ಕೊಡುವ. ನಾನು 5 ನಿಮಿಷ ಹೇಳಿದ್ರೆ ಏನೋ ಸಮಯ ಆಯ್ತದ. ಈಗ ನೀವು ಮಧ್ಯಾಹ್ನ ಮುಂದೆ ಹಾಕಿ ಬೇಜಾರು ಮಾಡ್ಕೊಂಡು ಇಳಿದು ಸೀದಾ ಹೊಟ್ಟೌಟ್ರಿ. ಅವಾಗ 2 ಅವರ್ 3 ಅವರ್ ಹೋಯ್ತು. ನಾನು 5 ನಿಮಿಷ 2 ಅವರಲ್ಲಿ 5 ನಿಮಿಷ ಕೇಳ್ತಾ ಇದ್ದೀನಿ ಅಷ್ಟೇ. ಬೇಜಾರಂತ ಅಲ್ಲ, 1 ಸೆಕೆಂಡ್. ವಿಷಯ ಏನು ಅನ್ನೋದನ್ನ ಮಾನ್ಯ ಗೌರವಾನ್ವಿತ ಸದಸ್ಯರ ಗಮನಕ್ಕೆ ಬರಲಿ ಅಂತ ಬರಲಿ. ತಯಾರಾಗಬೇಕಲ್ಲ ಸರ್ಕಾರ. ನನಗೆ ಬೇಸರ ಆಗಿದೆ ಅಂತ ಹೇಳಿದ್ರೆ ನನಗೇನು ಕೂಡ ಬೇಸರ ಆಗ್ಲಿಲ್ಲ. ನಾನು ನಮಗ್ ಬೇಸರ ಆಯ್ತಾ? ರಾಜ್ಯಕ್ಕೆ ಸೇರುವಾಗಲೇ ನಾನು ಕೋಪ ಮತ್ತು ಬೇಸರದ ನರವನ್ನು ಕಟ್ಟು ಮಾಡಿ ಪಾಲಿಟಿಕ್ಸ್ ಗೆ ಬಂದದ್ದು ಇಲ್ಲ. ಆದ್ರೆ ನಿಮ್ಗೆ ಗೌರವ ಉಳಿಸ್ಬೇಕಂತ ಹೇಳಿ ಸದನ ಗೌರವ ಉಳಿಸ್ಬೇಕಂತ ಹೇಳಿ ಆ ನಿರ್ಮಾಣ ತಗೊಂಡದ್ದು.